ಎಲ್ಲ ನನ್ನ ಹೃದಯಪೂರ್ವಕ ಪ್ರಣಾಮಗಳು. ನಿನ್ನೆ ದಿವಸ ಸಂಸ್ಕೃತಿ ಅನ್ನೋದು ಸಕಲ ಕಲೆಗಳ, ಶಾಸ್ತ್ರಗಳ, ತತ್ವಗಳ, ಎಲ್ಲ ಗುಣಗಳ ಸಮ್ಮಿಶ್ರದ ಫಲಸ್ವರೂಪ ಅನ್ನೋದನ್ನು ಕಂಡಿದ್ವಿ. ಯಾವುದೇ ಒಂದು ಗುಣ ಸಂಸ್ಕೃತಿ ನಿರ್ಮಾಣ ಮಾಡದೆ ಹೋದರೂ ಕೂಡ ಸಂಸ್ಕೃತಿಯಲ್ಲಿ ಎಲ್ಲ ಅಂಶಗಳು ಹದವಾಗಿ ಬೆರೆತಾಗ ಅದು ಸಂಸ್ಕೃತಿ ರೂಪ ಹೇಗೆ ಪಡ್ಕೊಳ್ತದೆ ಅನ್ನೋದನ್ನು ನೋಡಿದ್ವಿ. ಇನ್ನೊಂದು ಹಂತದಲ್ಲಿ ಪರಸ್ಪರ ವಿರುದ್ಧವಾದಂತಹ ಗುಣಗಳಿದ್ರೂ ಕೂಡ ಸುಸಂಸ್ಕೃತನಾದಂತಹ ಮನುಷ್ಯನ ಹೃದಯದಲ್ಲಿ ಅವು ಹೇಗೆ ಒಂದಕ್ಕೊಂದು ಪೂರಕವಾಗಿ ಬರ್ತವೆ ಅನ್ನೋದನ್ನು ಕೂಡ ನೋಡ್ಕೊಂಡ್ವಿ. ಮೃದೂನಿ ಕುಸುಮಾದಪಿ ವಜ್ರಾದಪಿ ಕೊಠವರಾಣಿ ಅಂದಾಗ ಹೇಗೆ ಎರಡನ್ನೂ ಸುಸಂಸ್ಕೃತ ಮನುಷ್ಯ ಬಳಸಿಕೊಳ್ತಾನೆ ಅನ್ನೋದನ್ನ. ಮೂರನೇದ್ದು ಬಹಳ ಮುಖ್ಯವಾದಂತಹ ಗುಣವನ್ನು ಸಂಸ್ಕೃತಿಯನ್ನು ಗಮನಿಸಿದ್ವಿ. ಸಂಸ್ಕೃತಿ ಹೇಗೆ ಅತ್ಯಂತ ಅಪ್ರಿಯವಾದ ಸತ್ಯದ ಅಪ್ರೀತಿಯನ್ನು ಕೂಡ ಕಡಿಮೆ ಮಾಡುತ್ತದೆ, ನಯ ವಿಶೇಷವನ್ನು ತಂದುಕೊಡುತ್ತದೆ ಅನ್ನೋ ವಿಷಯದ ಬಗ್ಗೆ ನೀನು ಸ್ವಲ್ಪ ಗಮನಿಸಿದ್ವಿ. ಅದರ ಮುಂದುವರೆಸಿ ಸ್ವಲ್ಪ ನೋಡ್ಬೇಕು. ಇವತ್ತು ಬಹಳ ಮುಖ್ಯವಾದಂತಹ ಅಂಶ. ಇವತ್ತು ಮತ್ತು ನಾಳೆ ಎರಡು DVG ಹಂತ ಹಂತವಾಗಿ ಸಂಸ್ಕೃತಿಯನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ. ಒಂದ್ಸಲ ಒಂದೇ ಸಮ ಓದಿದ್ರೆ ತಲೆ ಭಾರ ಅನಿಸ್ಬಿಡುತ್ತೆ. ಎಷ್ಟು ಆಳಕ್ಕೆ ಹೋಗ್ಬೋದು ಸಂಸ್ಕೃತಿ ಬಗ್ಗೆ ಚಿಂತನೆ ಮಾಡಿ ಅಂತ. DVG ಅವರು ಸಾಹಿತ್ಯ ಗುಣ ಪರಿಶೀಲನೆ ಮಾಡುವಂಥವರು ಒಂದು ವಸ್ತುವನ್ನು ಎಷ್ಟು ಹಿಂಜಿ ಎಷ್ಟು ರೂಪದಲ್ಲಿ ನೋಡಬಹುದು ಅಂತ ಗಮನಿಸಬೇಕಾದ್ರೆ ಈ ಕೃತಿ ಸಾಕ್ಷಿ ಅನ್ಸುತ್ತೆ. ನಮಗೆ ಸಂಸ್ಕೃತಿಯ ಪದ ಉಪಯೋಗಿಸಿ ಗೊತ್ತೇ ವಿನಃ ಅದು ಎಲ್ಲಿ ಯಾವ ಮಟ್ಟದಲ್ಲಿ ನಿಂತುಕೊಳ್ತದೆ ಅಂತ ಹೇಳೋದು ಕಷ್ಟ ಆಗ್ತದೆ. ಸುಸಂಸ್ಕೃತನಾದಂತಹ ಒಬ್ಬ ವ್ಯಕ್ತಿಯ ಮನಸ್ಸು ಹೇಗೆ ಮಾತನ್ನು ನಯವಾಗಿಸ್ತದೆ ಅಂತ ಮೊದಲ ದಿವಸ ಮಾತಾಡ್ಬೇಕಾದ್ರೆ ಹೇಳಿದೆ. ಒರಟು ಮಾತಾಡೋರು ಕೆಲವರು ಹೇಳ್ತಾರೆ, ಅಯ್ಯೋ ನನ್ನ ಸ್ವಭಾವನೆ ಹಾಗೆ ಅಂತ. ಒರಟು ಮಾತಾಡ್ಬಿಟ್ಟು ಕ್ಷಮಿಸಿ ನನ್ನ ಸ್ವಭಾವನೆ ಹಾಗೆ ಅಂತ ಹೇಳುದು. ಈ ಕ್ಷಮಿಸಿ ಮೊದಲೇ ಬಂದ್ಬಿಟ್ರೆ ಒರಟು ಮಾತು ಬರೋಲ್ಲ. ಅದಕ್ಕೆ ನಾನು ಹೇಳೋದು, ಸಮ್ ಆಫ್ ಅಸ್ ಥಿಂಕ್ ಅಂಡ್ ಡೂ, ಮೋಸ್ಟ್ ಆಫ್ ಅಸ್ ಡೂ ಅಂಡ್ ದೆನ್ ಥಿಂಕ್. ಥಿಂಕ್ ಅಂಡ್ ಡೂ ಆದ್ರೂ ವಾಸಿ ಅನ್ಸುತ್ತೆ. ಆ ಥಿಂಕ್ ಅಂಡ್ ಡೂ ಇದೆಯಲ್ಲ ಅದು ಸಂಸ್ಕೃತಿ ಅಂತ. ವಿಚಾರ ಮಾಡಿ ಹೇಳಿದ್ರೆ ಕೆಟ್ಟ ಮಾತು ಬರೋದಿಲ್ಲ ಅಂತ. ಅದಕ್ಕೆ ನಮ್ಮ ಗಮನಕ್ಕೆ ತರೋದಕ್ಕೆ DVG ಒಂದು ಅದ್ಭುತವಾದಂತಹ ನಾಟಕದ ಒಂದು ಸಿಚುವೇಶನ್ ಮನಸ್ಸಿಗೆ ತರ್ತಾರೆ. ಈ ಮ್ಯಾಕ್ಬೆತ್ ನಾಟಕ ಶೇಕ್ಸ್ಪಿಯರನ್ನ ಒಂದು ದುರಂತ ನಾಟಕಗಳಲ್ಲಿ ಮುಖ್ಯವಾದಂತಹದ್ದು ಮ್ಯಾಕ್ಬೆತ್. ಅದರ ಒಂದು ಪ್ರಸಂಗವನ್ನು ಗಮನಕ್ಕೆ ತರ್ತಾರೆ. ಈ ಮ್ಯಾಕ್ಬೆತ್ ಇದ್ದಾನಲ್ಲ, ಒಬ್ಬ ಧೀರೋದಾತ್ತ ನಾಯಕ. ಆತ ಬಹಳ ಶೌರ್ಯವಂತ, ಭುಜದಲ್ಲಿ ಶೌರ್ಯವನ್ನು ತುಂಬಿಕೊಂಡು ಮನಸ್ಸಿನಲ್ಲಿ ಕನಸುಗಳನ್ನು ತುಂಬಿಕೊಂಡು ಹೋರಾಡುವಂತ ಅದ್ವಿತೀಯವಾದಂತಹ ಒಬ್ಬ ಶೌರ್ಯಗಾರ. ಆತನ ರಾಜ ಡಂಕನ್ ಅಂತ ರಾಜ. ಮಹತ್ವಾಕಾಂಕ್ಷಿ ಬೇರೆ ಮ್ಯಾಕ್ಬೆತ್. ಎಲ್ಲ ಗುಣಗಳು ಅವನಲ್ಲಿದೆ. ಸುಂದರನಾಗಿದ್ದಾನೆ, ಪರಾಕ್ರಮಿಯಾಗಿದ್ದಾನೆ, ಬಹಳ ಗಟ್ಟಿ ಮನಸ್ಸು, ತಮ್ಮ ನಾಯಕನಿಗೆ ವಿಧೇಯನಾಗಿದ್ದಾನೆ, ಎಲ್ಲ ಚೆನ್ನಾಗಿದೆ. ಒಂದು ಬಾರಿ ತಮ್ಮ ರಾಜನಿಗೋಸ್ಕರ ಯುದ್ಧ ಗೆದ್ದುಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ಸಂಭ್ರಮದಲ್ಲಿ ವಿಜಯಿಯಾಗಿ ಬರ್ತಾ ಇದ್ದಾನೆ. ನೋಡಿ ಹೇಗೆ ಜೀವನದ ಕೆಲವು ಚಮತ್ಕಾರಗಳಾಗ್ತವೆ, ತಿರುವು ಬರ್ತವೆ ಅಂತಂದ್ರೆ, ಮ್ಯಾಕ್ಬೆತ್ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ 3 ಜನ ಮಾಟಗಾತಿಯರು ಬರ್ತಾರೆ. ಅದು ಶೇಕ್ಸ್ಪಿಯರ್ನ ಕಲಾ ವಿದ್ಯುತಿಗೆ ಒಂದು ಲಕ್ಷಣ. ಅದು ಬಂದು ಅವನು ಹೇಳ್ತಾರೆ, ಎಂಥ ಮಹಾನ್ ಯೋಧಪ್ಪ ನೀನು, ನಿನ್ನಂತ ಯೋಧನನ್ನು ನೋಡ್ಲಿಲ್ಲ ನಾನು, ಪ್ರಪಂಚದಲ್ಲಿ ಶ್ರೇಷ್ಠ ಯೋಧ ನೀನು ಅಂತ ಒಬ್ಬ ಹೇಳಿದ್ರೆ, ಇನ್ನೊಬ್ಬ ಹೇಳ್ತಾಳೆ, ಮುಂದಿನ ಒಳ್ಳೆ ಶುಭ ಕಾದಿದೆ ನಿನಗೆ, ತಕ್ಷಣ ಏನೋ ಶುಭ ಕಾದಿದೆ ನಿನಗೆ, ಒಳ್ಳೇದಾಗ್ತದೆ ನಿನಗೆ ಅಂತ ಹೇಳ್ತಾರೆ. ನೋಡಿ, ಮಹತ್ವಾಕಾಂಕ್ಷಿಯಾದಂತಹ ಒಬ್ಬ ಮನುಷ್ಯನ ಮನಸ್ಸಿಗೆ ಮುಂದೇನೋ ಒಳ್ಳೆಯದು ಕಾದಿದೆ ಅಂದ್ರೆ ಅದಕ್ಕೋಸ್ಕರ ತಯಾರಿ ಮಾಡ್ಕೋ ಅಂತ ಹೇಳಿದ ಹಾಗೆ. ಆ ಮೂರನೇದಕ್ಕೆ ಹೇಳ್ತಾಳೆ, ನೀನು ರಾಜನೇ ಆಗಿಬಿಡ್ತೀಯ ಇನ್ನ ಅಂತ ಹೇಳ್ತಾಳೆ. ಮೊದಲು ಇದೆಯಲ್ಲ, ಇಂಥ ಘಟನೆಗಳು ಬಂದಾಗ ಮ್ಯಾಕ್ಬೆತ್ಗೆ ಏನಾಗ್ತದೆ ಅಂದ್ರೆ, ಆ ಕಂಡಂತಹ ಕನಸು ಶಿಲ್ಪ ಆಗೋಕ್ ಶುರು ಆಗ್ತದೆ. ಕನಸಾಗಿದ್ದು ಶಿಲ್ಪ ಆಗೋಕ್ ಶುರು ಆಯ್ತು. ಓ, ಆಗ್ಬಿಡ್ತೇನೆ ಹಾಗಾದ್ರೆ ನಾನು, ಅವ್ರು ಹೇಳಿದ್ರಲ್ಲ, ಮಾಟಗಾತಿಯರು ಹೇಳಿದ್ರಲ್ಲ, ನಾನು ರಾಜ ಆಗ್ಬಿಡ್ತೇನೆ. ರಾಜ ಆಗೋದಕ್ಕೊಂದು ಅಡ್ಡಿ ಇದೆಯಲ್ಲ. ಈಗ ಒಬ್ಬ ರಾಜ ಇದ್ದಾನಲ್ಲ, ಅವನು ಹೋಗಿ ಬರ್ತೀವಿ, ನಂಗೆ ರಾಜ ಆಗ್ಬೇಕು. ಮನಸ್ಸು ಹೇಗಾಗ್ತದೆ ನೋಡಿ, ನಾನು ರಾಜ ಆಗಬೇಕು ಅಂತ ಅವ್ನು ಇರಬಾರ್ದು ಅಂತಾಯ್ತು. ಅವನು ತಾನಾಗಿ ಹೋಗ್ಬೇಕು ಅಥವಾ ನಾನು ಅವನು ತೆಗೆದು ಹಾಕ್ಬೇಕು. ಮನಸ್ಸು ಎಷ್ಟು ಹೋಗ್ತದೆ ಅಂದ್ರೆ, ಅವನು ಡಂಕನ್ ಹೋಗ್ಬೇಕು. ಡಂಕನ್ ಇರೋವರೆಗೂ ನಾನು ಹಾದಿಗೆ ಮುಳ್ಳವನು ಅದು ಅಲ್ಲ, ಅವನು ಹೋಗ್ಲಿ ಬಿಡು, ಮುಗಿಸ್ಬೇಡ ಅವನು ಹೇಗಾದ್ರು ಮಾಡಿ ಅಂತ ಮನೆಗೆ ಊಟಕ್ಕೆ ಕರೀತಾರೆ. ಮುದುಕನ ಊಟ ಮಾಡಿ ಮಲ್ಕೊಂಡಂತ ರಾಜನನ್ನ ಕೊಂದ್ಬಿಡು ಅಂತ ಹೇಳ್ತಾಳೆ. ಬಹಳ ಹಿಂಜರಿತಾನೆ ಮ್ಯಾಕ್ಬೆತ್ ಮೊದಲು. ನಂತರ ಉತ್ಸಾಹದಿಂದ ಹೋಗಿ ಹೆಂಡತಿ ಉತ್ಸಾಹ ತುಂಬ್ತಾಳಲ್ಲ, ಹೋಗ್ಬಿಟ್ಟು ಆ ಡಂಕನ ಎದೆಗೆ ಚಾಕು ಹಾಕಿಕೊಳ್ತಾನೆ ಅವನು.
ಕೊಂದು ಗಾಬರಿಯಾಗಿ ವಾಪಸ್ ಬರ್ತಾನೆ. ಚಾಕು ಕಿತ್ಕೊಂಡಿರೋಲ್ಲ, ಚಾಕು ಅಲ್ಲೇ ನೆಟ್ಟಿದೆ ದೇಹದಲ್ಲಿ. ತಗೊಂಡು ಬರಕ್ಕೆ ಅವನ ಮನಸ್ಸು ಬರಲ್ಲ. ಆಗ ಹೆಂಡತಿ ಹೋಗ್ತಾಳೆ, ಲೇಡಿ ಮ್ಯಾಕ್ಬೆತ್ ಹೋಗಿ ಆ ಖಡ್ಗ ಕಿತ್ಕೊಂಡ್ ಬರ್ತಾಳೆ. ಆ ಚಾಕು ಕಿತ್ಕೊಂಡ ಕೈಗೆಲ್ಲ ರಕ್ತ ಅಂಟ್ಕೊಳ್ಳುತ್ತೆ ಆಕೆಗೆ. ಮುಂದೆ ಮಕ್ಬೆತ್ ರಾಜ ಅಂತ ಮಾಡಿದ್ದಾರೆ. ಆದ್ರೆ ಎಷ್ಟು ಪ್ರಭಾವ ಆಯ್ತು ಆಕೆ ಮನಸ್ಸಿನ ಮೇಲೆ ಅಂತಂದ್ರೆ, ಒತ್ತ ಮತಿಭ್ರಮಣೆ ಆದಂಗಾಯ್ತು. ಕೈ ತೊಳ್ಕೋಬೇಕು, ಕೈ ತೊಳ್ಕೊಂಡು ಎಷ್ಟು ತೊಳ್ಕೊಂಡ್ರು ಕೂಡ ಕೈ ರಕ್ತ ಹೋಗಿಲ್ಲ ಅನಿಸ್ತದೆ ಆಕೆಗೆ, ರಕ್ತ ಕಾಣಿಸ್ತಾ ಇದೆ ಆಕೆಗೆ. ಒಂದು ಬಹಳ ಅದ್ಭುತ ಮಾತನ್ನು ಹೇಳ್ತಾಳೆ ಆಕೆ, ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ವಿಲ್ ನಾಟ್ ಸ್ವೀಟನ್ ದಿಸ್ ಲಿಟಲ್ ಬ್ಲಡಿ ಹ್ಯಾಂಡ್ ಅಂತ. ಅರಬ್ ದೇಶದ ಅತ್ಯಂತ ಪ್ರಮುಖವಾದ ಸುಗಂಧ ದ್ರವ್ಯಗಳಂತಂದ್ರೂ ಕೂಡ ನನ್ನ ರಕ್ತಮಯವಾದ ಕೈಗಳನ್ನು ತೊಳೆಯೋಕೆ ಸಾಧ್ಯ ಇಲ್ಲ. ಅದು ಆಕೆ ಏನ್ ಮಾಡಿದ್ರು ರಕ್ತ ಕಾಣಿಸ್ತಾ ಇದೆ ಕೈಗೆ. ಅದನ್ನು ಮಾಡ್ಕೊಂಡಂತ ಪಾಪದಿದೆಲ್ಲ, ಪಾಪ ಕರ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಆಕೆಗೆ. ಎಷ್ಟು ತೊಳ್ಕೊಂಡ್ರು ಹೋಗ್ತಾ ಇಲ್ಲ. ಆಕೆ ಉನ್ಮಾದ ಆಯಿತು, ಮತಿಭ್ರಮಣೆ ಆಯಿತು. ನೋಡಿ, ಯಾವುದೂ ನಮ್ಮ ಶಕ್ತಿ ಮೀರಿ ಮಾಡೋಕೆ ಹೋದಾಗ ಹೀಗಾಗ್ತದೆ. ಅತಿಯಾದ ಆಸೆಯಿಂದ ಹೋದಾಗ ಆಕೆಗೆ ಏನಾಯ್ತು, ರಾಜ ಪದವಿ ಸಿಗ್ಬೋದೇನು, ಹುಚ್ಚಿಡೋದ್ರೆ ಏನ್ ಪ್ರಯೋಜನ, ರಾಜ ಪದವಿ ತಗೊಂಡು ಏನ್ ಮಾಡೋದಿದೆ. ಆಕೆ ಮತಿಭ್ರಮಣೆ ಆಯ್ತು. ಹೆಂಡತಿಗೆ ಮತಿಭ್ರಮಣೆ ಆದಾಗ ಮ್ಯಾಕ್ಬೆತ್ಗೆ ಹಿಂಸೆ ಆಯ್ತು. ತನ್ನ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಹೆಂಡತಿ ಹುಚ್ಚಿಡಿದು ಹೋಗಿದೆ, ಆಕೆಗೆ ಉನ್ಮಾದ ಆಗಿದೆ. ಆಕೆಗೆ ಏನ್ ಮಾಡ್ಬೇಕು? ಅವನಿಗೆ ತನ್ನ ಹೆಂಡತಿಗೆ ಉನ್ಮಾದ ಆಗಿದೆ ಅಂತ ನೆನೆಸ್ಕೊಳ್ಳೋದೇ ದುಃಖದ ವಿಷಯ ಆತನಿಗೆ. ಛೇ, ನನ್ನ ಹೆಂಡತಿಗೆ ಹಿಂಗೆ ಆಗ್ಬಾರ್ದಾಗಿತ್ತು ದುಃಖ ಪಡ್ತಾನೆ. ವೈದ್ಯರನ್ನು ಕರೆಸ್ಬೇಕಲ್ಲ, ವೈದ್ಯರನ್ನು ಕರೆಸಿ ವೈದ್ಯನಿಗೆ ಹೇಳುವಂತ ಮಾತು ಡಿವಿಜಿ ಆರಿಸ್ಕೊಂಡಿದ್ದಾರೆ. ಅದನ್ನು ಎಷ್ಟು ಅದ್ಭುತವಾದಂತಹ ಮಾತದು. ಆರಿಸ್ಕೊಂಡು ವೈದ್ಯನಿಗೆ ಹೇಳ್ತಾನೆ. ಅವನು ಹೇಳೋದು ಹೇಗೆ ಹೆಂಡತಿಗೆ ಹುಚ್ಚಿಡಿದಿದೆ ಅಂತ? ಅವನಿಗೆ ಬಾಯಿಂದ ಹೇಳೋದು ಕಷ್ಟ. ತನ್ನ ಅತ್ಯಂತ ಪ್ರೀತಿ ಪಾತ್ರರಾದಂತ ಹೆಂಡತಿಗೆ ಹುಚ್ಚಿಡಿದೆ ಅಂತ ಹೇಳೋದು ಈ ಪ್ರೀತಿವಂತನಿಗೆ ಸಾಧ್ಯವಿಲ್ಲದಂತ ಮಾತು. ಹೇಳೋದು ಹೇಗೆ? ಅವನು ಏನ್ ಮಾತನ್ನು ಹೇಳ್ತಾನೆ ಅಂತ ತನಗೆ ಕಠಿಣ ಮಾತನ್ನು ಆಡೋಕಿರದಂತ ಮನಸ್ಸನ್ನ ಬದಲಾಯಿಸಿಕೊಂಡು ಹೇಗೆ ನಯವಾಗಿ ಸುಸಂಸ್ಕೃತ ರೀತಿಯಿಂದ ವೈದ್ಯನಿಗೆ ಹೇಳ್ತಾನೆ ಅನ್ನುವಂಥ ಮಾತನ್ನ ಅತ್ಯಂತ ನುಣುಪಾಗಿ ತೇಲಿಸಿ ಹೇಳ್ತಾನೆ ಮಾತನ್ನ. ಆ ಮಾತು ಎಷ್ಟು ಅದ್ಭುತವಾಗಿದೆ. ಆ ಮಾತಿಗಿಂತ ಡಿವಿಜಿಯೋ ಟ್ರಾನ್ಸ್ಲೇಷನ್ ಅದ್ಭುತವಾಗಿದೆ. ನಾನು ಕೇಳಿದ್ರು, ಕಾಂಟ್ಸ್ thou not minister to a mind diseased? Pluck from the memory a rooted sorrow. ಎಷ್ಟು ಅದ್ಭುತ ಮಾತದು. Pluck from the memory a rooted sorrow, raise out the ridden troubles from the brain, and with some sweet oblivious antidote cleanse the stuffed bosom of that perilous stuff which weighs upon the heart. ಅದನ್ನ ಪದ ಪದ ತಗೊಂಡು ಹೇಳ್ತೀನಿ, ಇವರು ಹೇಗೆ ಡಿವಿಜಿ ಅನುವಾದ ಮಾಡಿದ್ದಾರೆ ಅಂತ. ಅದ್ಭುತವಾದಂತ ಅನುವಾದ ನೋಡಿ. ಪ್ಲಕ್ ಫ್ರಮ್ ದಿ ಮೆಮರಿ ಎ ರೂಟೆಡ್ ಸಾರೋ. ಅದು ದುಃಖ ಬೇರೆ ಬಿಟ್ಟುಬಿಟ್ಟಿದೆ ಯಾಕೆ ಮನಸ್ಸಲ್ಲಿ, ಅದನ್ನು ಕಿತ್ತು ಹಾಕಪ್ಪ ನೀನು ಅಂತ ವೈದ್ಯನಿಗೆ ಕೇಳ್ತಾನೆ. ಡಿವಿಜಿ ಮಾಡಿದ ಅನುವಾದ ಹೆಂಗಿದೆ ನೋಡಿ. ಬೇರಿಟ್ಟ ದುಃಖಮಂ ನೆನಪಿನಿಂ ಕಿಲ್ತೆರ್ತಿ. ಆ ದುಃಖ ಬೇರೆ ಬಿಟ್ಟಿದೆಯಲ್ಲ, ಅದಕ್ಕೆ ಬೇರಿಟ್ಟ ದುಃಖಮಂ ನೆನಪಿನಿಂ ಕಿಲ್ತೆತ್ತಿ. ನೆನಪಿನ ಕುತ್ಕೊಂಡಿದೆ ಅದು. ಆ ನೆನಪಿನ ಆಳದಲ್ಲಿ ದುಃಖದ ಬೇರೆ ಬಿಟ್ಟುಬಿಟ್ಟಿದೆ. ಆಕೆಯನ್ನು ಪಾರು ಮಾಡ್ಬೇಕಾದ್ರೆ ಒಂದೇ ಹಾದಿ, ಆ ನೆನಪಿನಲ್ಲಿ ಬೇರೆ ಬಿಟ್ಟಂತ ದುಃಖವನ್ನು ಕಿತ್ತು ಹಾಕಬೇಕು. ಬೇರಿಟ್ಟ ದುಃಖಮಂ ನೆನಪಿನಿಂ ಕಿಲ್ತೆತ್ತಿ. ನೆಕ್ಸ್ಟ್ ಶೇಕ್ಸ್ಪಿಯರ್ ಮಾತು ನೋಡಿ. ರೇಸ್ ಔಟ್ ದ ರಿಟರ್ನ್ ಟ್ರಬಲ್ಸ್ ಆಫ್ ದಿ ಮೈಂಡ್. ಅದಕ್ಕೆ ಹೇಳ್ತಾರೆ, ಮಿದುಳಿನೋಳ್ ಬರೆದಿರ್ಪ ಕಷ್ಟಗಳ ತೊಳೆದಳಿಸಿ. ಮಿದುಳಿನೋಳ್ ಬರೆದಿರ್ಪ ಕಷ್ಟಗಳ ತೊಳೆದು ಅಳಿಸಿ, ಹೃದಯವನ್ನು ಕುಗ್ಗಿಸಿಹ ಭಯದ ವಿಷಗರ್ಭವನು ಇನಿದಾದ ಮರೆವನಾಗಿಪ ಮದ್ದಿ ನಿಮ್ ತೊಳೆದು. ಹೃದಯವನ್ನು ಕುಗ್ಗಿಸಿಹ ಭಯದ ವಿಷಗರ್ಭ. ಆಕೆ ಹೆದರಿಕೆ ಬಂದ್ಬಿಟ್ಟಿದೆ, ಎಲ್ಲಿ ನೋಡೋದು ರಕ್ತ ಕಾಣಿಸ್ತದೆ ಆಕೆಗೆ, ಆ ಭಯ ಬಂದ್ಬಿಟ್ಟಿದೆ ಅಲ್ಲ. ಅದಕ್ಕೆ ಹೃದಯವನ್ನು ಕುಗ್ಗಿಸಿಹ ಈ ಭಯದ ವಿಷಗರ್ಭವನು ಇನಿದಾದ. ನೋಡಿ, ಔಷಧಿ ಕೊಡ್ಬೇಕಾದ್ರೆ ಹೆಂಡತಿ ಕೆಟ್ಟದ್ದು ಕೊಡ್ಬೇಡಪ್ಪ, ಸ್ವಲ್ಪ ಸಿಹಿ ಆಗಿರೋದಕ್ಕೆ ಕೊಡು. ಇನಿದಾದ ಏನ್ ಮಾಡ್ಬೇಕು ಔಷಧಿ? ಅದನ್ನ ಮರೆವನಾಗಿಪ ಮದ್ದಿ ನಿಮ್. ಆ ಮರೆಸ್ಬೇಕಲ್ಲ, ಆ ನೆನಪಿಗೆ ಕುತ್ಕೊಂಡಿದೆಯಲ್ಲ, ಅದು ಮರಸು ಹಾಗೆ ಮಾಡಪ್ಪ. ಏನಾದ್ರು ಮಾಡಿ ಒದ್ದು ಕೊಡ್ಬೇಕಾದ್ರೆ ಒಳ್ಳೆ ಮದ್ದೆ ಕೊಡು, ಸಿಹಿ ಆಗಿರೋದನ್ನು ಕೊಡು. ಇನಿದಾದ ಮರೆವನಾಗಿಪ ಮದ್ದಿ ನಿಮ್ ತೊಳೆದು, ಅಸ್ವಸ್ಥ ಮನಕ್ಕೆ ನೀನು ಉಪಚರಿಸಲಾರೆಯ. ಆ ಮನಸ್ಸು ಅಸ್ವಸ್ಥ ಆಗಿದೆ, ಹುಚ್ಚಿಡಿದೆ ಅಂತ ಹೇಳೋ ಮನಸ್ಸಿಲ್ಲ ಅವನಿಗೆ. ನೋಡಿ, ನನಗನ್ಸ ಮಟ್ಟಿಗೆ ಸಾಲು ಹೋಲಿಸಿದ್ರೆ ಡಿವಿಜಿ ಟ್ರಾನ್ಸ್ಲೇಷನ್ ಚೆನ್ನಾಗಿದೆ ಅನ್ಸುತ್ತೆ ನನಗೆ, ಶೇಕ್ಸ್ಪಿಯರ್ ಭಾಷೆಕ್ಕಿಂತ. ಪ್ಲಕ್ ಫ್ರಮ್ ದಿ ಮೆಮರಿ ಎ ರೂಟೆಡ್ ಸಾರೋ ಅನ್ನೋದು ಡಿವಿಜಿ ಕೈಯಲ್ಲಿ ಸಿಕ್ಕು. ಬೇರಿಟ್ಟ ದುಃಖಮಂ ನೆನಪಿನಿಂ ಕಿಲ್ತೆತ್ತಿ, ರೇಸ್ ಔಟ್ ದಿ ರಿಟರ್ನ್ ಟ್ರಬಲ್ಸ್ ಆಫ್ ದ ಬ್ರೈನ್. ಮಿದುಳಿನೋಳ್ ಬರೆದಿರ್ಪ ಕಷ್ಟಗಳ ತೊಳೆದಳಿಸಿ, ಹೃದಯವನ್ನು ಕುಗ್ಗಿಸಿಹ ಭಯದ ವಿಷಗರ್ಭವನು ಇನಿದಾದ ಮರೆವನಾಗಿಪ ಮದ್ದಿ ನಿಮ್ ತೊಳೆದು, ಅಸ್ವಸ್ಥ ಮನಕ್ಕೆ ನೀನು ಉಪಚರಿಸಲಾರೆಯ ಅಂತ ವೈದ್ಯರು ಕೇಳ್ತಾನೆ.
ಇಲ್ಲಿ ಸ್ನೇಹಿತರೆ ಗಮನಿಸಬೇಕಾದ್ದು ಅಂದ್ರೆ ಶೇಕ್ಸ್ಪಿಯರ್ ಸತ್ಯವನ್ನೇ ಮರೆಮಾಚಿಲ್ಲ, ಆದರೆ ಅದರ ದೈನೀಯತೆಯ ತೀಕ್ಷ್ಣತೆಯನ್ನು ಕಮ್ಮಿ ಮಾಡಿದ್ದಾನೆ. ನಾವು ಹಿಂದೆ ನೋಡಿದ ಹೇಗೆ ವಶಿಷ್ಠರು ಭರತನ ಮನಸ್ಸಿನ ದುಃಖವನ್ನು ಹೇಗೆ ಕಮ್ಮಿ ಮಾಡಿದ್ರು ಅನ್ನೋದಾಗ್ಲಿ, ಅರ್ಜುನ ಮನಸ್ಸಿಗಾದಂತಹ ಆಘಾತವನ್ನು ಶ್ರೀಕೃಷ್ಣ ಹೇಗೆ ಕಮ್ಮಿ ಮಾಡಿದ ಅನ್ನೋದನ್ನ, ಸತ್ಯವನ್ನು ಮುಚ್ಚಿರಲಿಲ್ಲ ಯಾರೂನು, ಆದರೆ ಸತ್ಯದ ಕಠೋರತೆಯನ್ನು ಕಮ್ಮಿ ಮಾಡ್ತಾ ಹೋದ್ರು, ವಿಷಯವನ್ನ ಕಮ್ಮಿ ಮಾಡ್ತಾ ಹೋದ್ರು. ಹಾಗೆ ಇಲ್ಲಿ ಕೂಡ ಶೇಕ್ಸ್ಪಿಯರ್ ಸತ್ಯವನ್ನ ಮರೆಮಾಚಲಿಲ್ಲ, ಆದರೆ ಅದರ ದೈನೀಯತೆಯ ತೀಕ್ಷ್ಣತೆಯನ್ನು ತುಂಬಾ ಕಮ್ಮಿ ಮಾಡಿದ ಮಾತಿನಲ್ಲಿ ಅಂತ ಅನ್ಸುತ್ತೆ. ಇತರರಿಗೆ ಅಸಮಾಧಾನವಾಗದ ಹಾಗೆ ಸತ್ಯವನ್ನೇ ಬಿಟ್ಟುಕೊಡದೆ ಮಾತನಾಡುವಂಥ ಅಥವಾ ಬದುಕುವಂಥ ಈ ಆತ್ಮ ಸಂಯಮ ಗುಣ ಇದೆಯಲ್ಲ, ಇದು ಸಂಸ್ಕೃತಿಯ ನಯವಿಶೇಷ ಗುಣ ಅಂತ ಕರೀತಾರೆ ಡಿ.ವಿ.ಜಿ. ಸತ್ಯ ಬಿಡೋ ಹಂಗಿಲ್ಲ, ಸತ್ಯ ಬಿಡೋದು ಬೇಕಾಗಿಲ್ಲ, ಆದರೆ ಸತ್ಯದ ಉಗ್ರತೆಯನ್ನು ಕಮ್ಮಿ ಮಾಡಿ ನಯವಾಗಿ ಹೇಳುವಂತ ಆತ್ಮ ಸಂಯಮ ಗುಣ ಇದೆಯಲ್ಲ, ಇದು ಸಂಸ್ಕೃತಿಯ ನಯವಿಶೇಷ ಗುಣ ಅಂತ. ಸಂಸ್ಕೃತಿ ಇದ್ದವರು ಮಾತ್ರ ನಯವಾಗಿ ಮಾಡುವಂತ ವಿಶೇಷ ಗುಣ ಇದು, ಕಠೋರತೆಯನ್ನು ಕಮ್ಮಿ ಮಾಡುವಂತಹದ್ದು ಅಂತ. ನಾನು ಎಲ್ಲೋ ಒಂದ್ ಕಡೆ ಆರ್ಟಿಕಲ್ ಬರೆದಿದ್ದೆ, ಸಂಸ್ಕೃತಿ ಅಂದ್ರೆ ಮರ ಇದ್ದ ಹಾಗೆ ಅಂತ. ಸಂಸ್ಕೃತಿ ಅಂದ್ರೆ ಮರ ಇದ್ದ ಹಾಗೆ ಅಂತ. ಮರ ಎಷ್ಟು ಉದ್ದ ಆಗತ್ತೋ ಅಷ್ಟು ಬಾಗೋಕ್ ಶುರು ಆಗುತ್ತೆ ಅದು ಅಂತ. ಮರ ಉದ್ದ ಆದಷ್ಟು ಬಾಗೋಕ್ ಶುರು ಆಗ್ತದೆ ಅಂತ. ಬಾಗೋದಿದೆಯಲ್ಲ, ಮರ ಉದ್ದ ಆದದ್ರ ಸಂಕೇತ ಅದು. ಮರ ಸಣ್ಣದಾಗಿದ್ದಾಗ ಬಾಗೋದಿಲ್ಲ, ಮರ ಉದ್ದ ಆದಾಗ ಹಣ್ಣು ಕಾಯಿ ತುಂಬಿಕೊಂಡಾಗ ಭಾರದಿಂದ ಬಗ್ಗುತ್ತೆ ಅದು. ಸಂಸ್ಕೃತಿ ಭಾರ ಅಂತ, ಸಂಸ್ಕೃತಿಯಿಂದ ಭಾರವಾಗಿ ಬಗ್ತದೆ ಅಂತ. ಅದಕ್ಕೆ ಎಲ್ಲಿ ಸುಸಂಸ್ಕೃತ ನುಡಿಯಿದೆಯೋ ಅಲ್ಲಿ ಅಹಂಕಾರದ ಠೇಂಕಾರ ಕಾಣಿಸೋದಿಲ್ಲ ಅಂತ. ಎಲ್ಲಿ ಅಹಂಕಾರ ಕಠೋರತೆಗಳು ಜಾಸ್ತಿ ಕಾಣಿಸ್ತಾವೋ ಅಲ್ಲಿ ಸಂಸ್ಕೃತಿಗೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅಂತ. ಎಲ್ಲಿ ಸಂಸ್ಕೃತಿ ಬರ್ತದೋ ಅಹಂಕಾರ ಇರೋದಿಲ್ಲ, ಅಹಂಕಾರ ಇದ್ದರೆ ಸಂಸ್ಕೃತಿ ಕಾಲಿಡೋದಿಲ್ಲ. ಅದು ಗೊತ್ತಾಗೋದು ಹೇಗೆ ಅಂತ, ಹಿರಿಯ ನಡೆನುಡಿಗಳನ್ನು ನೋಡಿದಾಗ ಅವ್ರು ಎಷ್ಟು ಎತ್ತರಕ್ಕೆ ಹೋಗಿದ್ರೋ ಅಷ್ಟು ಬಾಗುತ್ತಿದ್ರು ಅಂತ. ನನಗೆ ತುಂಬಾ ಪ್ರಿಯನಾದಂತಹ ಒಬ್ಬ ವ್ಯಕ್ತಿ, ನಾನು ಆದಷ್ಟು ಮಟ್ಟಿಗೆ ಪ್ರಪಂಚದ ಎಲ್ಲ ಭಾಗಗಳಿಂದ ಜನರನ್ನು ತಗೊಂಡು ಹೇಳ್ತಾ ಇದ್ದೀನಿ ಹೇಗೆ ಸಂಸ್ಕೃತಿ ತೋರಿಸಿದ್ದಾರೆ ನಮ್ಮ ಕಣ್ಣು ಮುಂದೆ ಅಂತ. ಚೈನಾ ದೇಶದ ಒಬ್ಬ ದೊಡ್ಡ ದಾರ್ಶನಿಕ, ನಮಗೆ ತಾವೋ ಅನ್ನುವಂಥ ಮತವನ್ನು ಕೊಟ್ಟಂತ ಮನುಷ್ಯ ಲಾವೋತ್ಸು ಅಂತ ಬಹುದೊಡ್ಡ ಜ್ಞಾನಿ. ಆತ ಒಂದು ಪಂಥವನ್ನೇ ಶುರು ಮಾಡಿದ, ತಾವೋ ಪಂಥ ಅಂತ. ಅವನ ಕಡೆ ಹೇಳಿದಾಗ ನನಗೆ ಆಶ್ಚರ್ಯ ಆಗ್ತಿತ್ತು, ಅವನ ಪದ 2 ಸಾಲು ಬರ್ತದೆ. ಅವನು ಹೇಳ್ತಾನೆ, ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ, ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂಡ್ ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂತ. ನಾನು ಇದೇನು ಅರ್ಥ, ಇದು ವಿಚಿತ್ರ ಅನ್ಸುತ್ತೆ ಅಂತ. ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂಡ್ ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂತ. ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂದ್ರೆ ಏನರ್ಥ? ತುಂಬ್ಕೋಬೇಕು ಅಂದ್ರೆ ಖಾಲಿ ಆಗ್ಬೇಕಲ್ಲ, ಖಾಲಿ ಆದ್ರೆ ತಾನೇ ತುಂಬೋದು. ಅವನು ಉದಾಹರಣೆ ಕೊಡ್ತಾನೆ, ಬೆಟ್ಟದ ಮೇಲೆ ಜೋರಾಗಿ ಮಳೆ ಆಗ್ತಾ ಇದ್ರೆ, ಬೆಟ್ಟಿನ ಕೋಡುಗಳ ಮೇಲೆ ಮಳೆ ಆಗ್ತಾ ಇದ್ರೆ ಒಂದು ಹನಿ ಕೂಡ ನಿಂತ್ಕೊಡೋದಿಲ್ಲ. ಕೋಡುಗನ ಮೇಲೆ ನೀರೆಲ್ಲ ಹರಿದು ಬರೋದು ಕೆಳಗೆ ಕೊಳ್ಳದಲ್ಲೇನೆ ಬರೋದು. ಕೊಳ್ಳ ಖಾಲಿ ಇದೆಯಲ್ಲ, ಕೆರೆ ಖಾಲಿ ಇದ್ದಾಗ ತುಂಬಿಕೊಳ್ಳುತ್ತೆ, ಕೆರೆ ತುಂಬಿದ್ರೆ ಏನ್ ತುಂಬಿಕೊಳ್ಳುತ್ತೆ? ಹೇಳ್ತಾನೆ, ಇಫ್ ಯು ವಾಂಟ್ ಟು ಫಿಲ್ ಯುವರ್ ಸೆಲ್ಫ್ ಮೇಕ್ ಯುವರ್ ಸೆಲ್ಫ್ ಎಂಟಿ. ಅಹಂಕಾರ ಕಮ್ಮಿ ಆಗ್ತಾ ಹೋದ ಹಾಗೆ ತುಂಬಿಕೊಳ್ಳೋಕೆ ಜಾಗ ಇರುತ್ತೆ. ಯಾಕೆ ಒಂದು ಚೈನಾದಲ್ಲಿ ಹೇಳ್ತಾನೆ ಅವನು, ಒಬ್ಬ ವಿದ್ಯಾರ್ಥಿ ಪ್ರೊಫೆಸರ್ ಮನೆಗೆ ಹೋದಂತೆ, ನಾನು ಸ್ವಲ್ಪ ಹೇಳ್ಕೊಡಿ ಅಂತ ಹೋದಂತೆ. ಅಲ್ಲಿ ಹೋದಾಗ ಅವರು ಟೀ ಸೆರೆಮನಿ ಅಂತ ಟೀ ಮಾಡ್ತಾ ಇದ್ರು ಹುಡುಗನಿಗೋಸ್ಕರ, ಕೂತ್ಕೋ ಅಂತ ಹೇಳಿ ಅವನು ಟೀ ಹಾಕ್ತಾ ಇದ್ರಂತೆ ಕಪ್ಪಲ್ಲಿ. ಅವನು ಸಾಸ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ, ಪ್ರೊಫೆಸರ್ ಹಾಕ್ತಾನೆ ಇದ್ದಾರೆ. ಕಪ್ ತುಂಬಿ ತೆಳಗ್ ಚೆಲ್ತಾ ಇದೆ, ಸಾಸರ್ ತುಂಬಿ ತೆಳಗ್ ಚೆಲ್ತಾ ಇದೆ. ಪ್ರೊಫೆಸರ್ ನೋಡ್ತಾ ಇಲ್ಲ, ಹಾಕ್ತಾನೆ ಇದ್ದಾರೆ ಹಾಗೇನೆ. ಆತ ಹೇಳಿದಂತೆ, ಸರ್ ದ ಕಪ್ ಈಸ್ ಆಲ್ರೆಡಿ ಫುಲ್ ಸರ್ ಅಂತ ಹೇಳಿದಂತೆ. ಅವರು ಅದೇ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು ಅಂದ್ರಂತ ಅವ್ರು. ಯುವರ್ ಕಪ್ ಈಸ್ ಸೋ ಫುಲ್, ವೇರ್ ಡು ಐ ಪೋರ್? ಯುವರ್ ಕಪ್ ಈಸ್ ಸೋ ಫುಲ್. ನೀನು ತುಂಬಾ ತುಂಬ್ಕೊಂಡ್ಬಿಟ್ಟಿದ್ಯಲ್ಲಪ್ಪ, ಅಹಂಕಾರ ತುಂಬ್ಕೊಂಡ್ ಬಂದಿದೆಯಲ್ಲ, ಗೊತ್ತಿದೆ ಅಂತ ಬಂದಿದೆಯಲ್ಲ ನೀನು. ನಾನು ಏನ್ ತುಂಬೋದು, ನಾನು ಖಾಲಿ ಮಾಡ್ಕೊಂಡು ಆಮೇಲೆ ಹಾಕ್ತೀನಿ ಹೋಗು ಅಂತ ಹೇಳಿದ್ರಂತೆ. ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ. ಓನ್ಲಿ ವೆನ್ ಯು ಎಂಟಿ ಇಟ್ ಯು ಕ್ಯಾನ್ ಗೆಟ್ ಫುಲ್. ಒಂದು. ಎರಡನೇ ಮಾತಿದೆಯಲ್ಲ, ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್. ನಮ್ಮಲ್ಲಿ ಕಲ್ಪನೆ ಇರೋದಂದ್ರೆ ಗಟ್ಟಿಯಾಗಿರೋದು ಹಿಂಗೆ ನಿಂತ್ಕೋಬೇಕು, ಛಲದಿ ನಿಂತ್ಕೋಬೇಕು. ಬಾಗೋದು ಅಶಕ್ತರ ಲಕ್ಷಣ ಅಂತ ನಮ್ಮೊಂದು ಕಲ್ಪನೆ. ಅವನು ಹೇಳೋದು ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬಿ ಬೆಂಡ್ ಅಂತ. ಉದಾಹರಣೆ ಕೊಡ್ತಾನೆ, ಹೇಗೆ ಒಂದು ಕಾಡಿನಲ್ಲಿ ಝಂಜಾವಾತ ಬಂತು, ಬಿರುಗಾಳಿ ಬಂತು, ಜೋರಾಗಿ ಬಿರುಗಾಳಿ ಬಂದ್ರೆ ಏನಾಯ್ತು? ಮಹಾ ವೃಕ್ಷಗಳು, ದೊಡ್ಡ ವೃಕ್ಷ ಇದೆಯಲ್ಲ, ದೊಡ್ಡ ಮರಗಳಿದೆಯಲ್ಲ, ಅಹಂಕಾರದಿಂದ ತಲೆ ಎತ್ತಿ ನಿಂತ್ಕೊಂಡಿದೆ ಮರಗಳೆಲ್ಲ. ಏನಾಗ್ತದೆ, ಇಷ್ಟು ವರ್ಷ ಗಟ್ಟಿಯಾಗಿದ್ದೀವಿ, ಬೇರೆ ಆಳಕ್ಕೆ ಹೋಗಿ ನಿಂತ್ಕೊಂಡಿದೆಯಲ್ಲ. ಬಿರುಗಾಳಿ ಬಿಟ್ಟು ಮರುದಿನ ಏನಾಗುತ್ತೆ? ದೊಡ್ಡ ಮರಗಳು ಬಿದ್ದು ಹೋಗ್ತದೆ,
ಅಥವಾ ಬೆಂಗಳೂರಲ್ಲಿ ನೋಡಿರ್ಬೇಕು, ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಅಕಾಲಿಕ ಮಳೆ ಬಂದಾಗ ಜೋರಾಗಿ ಬಿರುಗಾಳಿ ಬಿಟ್ಟಾಗ ಎಲ್ಲೆಲ್ಲೋ ರಸ್ತೆಯಲ್ಲಿ ಗಿಡ ಬಿದ್ದು ಹೋಗಿರುತ್ತೆ. ಬಿದ್ದು ಸಣ್ಣ ಗಿಡ ಯಾವುದೂ ಬಿದ್ದಿಲ್ಲ, ದೊಡ್ಡ ಗಿಡನೇ ಬಿದ್ದದ್ದು. ಹಾಗೆ ಪರ್ವತದ ಪರ್ವತಗಳು ಇದ್ದಲ್ಲಿ ದೊಡ್ಡ ದೊಡ್ಡ ವೃಕ್ಷಗಳು ಬೇರೆ ಸಮೇತ ಕಿತ್ತು ಬಿದ್ದು ಹೋಗಿವೆ. ಅಹಂಕಾರ ತಲೆ ನಿಂತ್ಕೊಂಡಂತ ಮರಗಳೆಲ್ಲ ಬಿದ್ದು ಹೋಗಿದೆ. ಹುಲ್ಲಿಗೇನಾಯ್ತು ಅಂತ ಕೇಳ್ತಾನ ಅವನು. ಹುಲ್ಲಿಗೇನಾಯ್ತು? ಹುಲ್ಲಿಗೇನೂ ಆಗ್ಲಿಲ್ಲ. ಎಂತ ಮಹಾ ಜಂಜಾವಾತ ಬಂದರೂ ಏನಾಗ್ಲಿಲ್ಲ. ಹುಲ್ಲಿಗೇನು ಶಕ್ತಿ ಇದೆ? ಬಗ್ಗೋ ಶಕ್ತಿ ಇದೆ. ಅದು ಬಗ್ಗಿದಾಗ ಅದಕ್ಕೆ ಏನೂ ನಷ್ಟ ಆಗ್ಲಿಲ್ಲ. ಅದನ್ನ ಧೂಳು ಕೂಡ ಕೊಡ್ಕೊಂಡು ಹೋಯ್ತು ಅಂತ, ಶುದ್ಧ ಆಯ್ತು ಅದು ಅಂತ. ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂಡ್ ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್. ಯಾರು ಬಾಗೋಗ್ ಬರ್ತದೋ ಅವರು ಗಟ್ಟಿಯಾಗಿರ್ತಾರೆ ಅಂತ ಅರ್ಥ. ಇದರದೇ ಒಂದು ಸ್ವಲ್ಪ ಮುಂದೆ ತಗೊಂಡ್ರೆ ಗ್ರೀಸ್ ದೇಶದಲ್ಲಿ ಸಾಕ್ರೆಟಿಸ್, ಎಂತ ಮಹಾನುಭಾವ ಆತ ಸಾಕ್ರೆಟಿಸ್. ಸಾಕ್ರೆಟಿಸ್ ಅವನು ಹೇಳಿದ್ದು ರಾಜರಿಗೆ ವಿರುದ್ಧ ಆಯಿತು ಅಂತ ಜೈಲಲ್ಲಿ ಹಾಕಿದ್ರು. ಅವನ್ನ ಜೈಲಲ್ಲಿ ಹಾಕಿ ಅವನು ತನ್ನ ಅಭಿಪ್ರಾಯ ಬದಲಾಯಿಸಿಕೊಳ್ಳದಿರೋದ್ರಿಂದ ಅವನು ವಿಷ ಕೊಟ್ಟು ಕೊಲ್ಲಬೇಕು ಅಂತ ತೀರ್ಮಾನ ಆಯಿತು. ಪ್ರಪಂಚದ ಒಂದು ಅದ್ಭುತ ಅನ್ಬೇಕೋ ಗೊತ್ತಾಗಲ್ಲ. ಮಹಾನ್ ಜೀವಗಳನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ವಿ ನಾವೆಷ್ಟು ಜನನ. ಸಾಕ್ರೆಟಿಸ್ನ ಕೊಂದು ಬಿಡಬೇಕು ಅಂತ ರಾಜ ಅಪ್ಪಣೆ ಮಾಡಿ ಹೆಮ್ಲಾಕ್ ಅನ್ನುವಂಥ ವಿಷ ಕೊಟ್ಟು ಕೊಲ್ಲಬೇಕು ಅಂತ ತೀರ್ಮಾನ ಆಯಿತು. ಡೇಟ್ ಕೂಡ ಫಿಕ್ಸ್ ಆಯಿತು. ಅವನು ಸಾಯೋ ಹಿಂದಿನ ದಿವಸ ಅಲ್ಲಿ ಗ್ರೀಸ್ನಲ್ಲಿ ಒಂದು ದೇವಸ್ಥಾನ, ಡೆಲ್ಫಿ ಅಂತ ದೇವಿ ದೇವಸ್ಥಾನ. ಅದು ಆ ದೇವಸ್ಥಾನದಲ್ಲಿ ಕಟ್ಟೆ ಮೇಲೆ ಅಲ್ಲಿ ಬುದ್ಧಿವಂತರೆಲ್ಲ ಸೇರ್ಕೊಂಡು ಸಭೆ ಮಾಡ್ತಾರೆ. ಅದಕ್ಕೆ ಒರಾಕಲ್ ಅಂತ ಹೆಸರು. ಒರಾಕಲ್ ಅಂದ್ರೆ ಬುದ್ಧಿವಂತರ ಒಂದು ಗುಂಪು. ಅದು ಡೆಲ್ಫಿ ದೇವಸ್ಥಾನದಲ್ಲಿ ಕೂಡೋದ್ರಿಂದ ಅದಕ್ಕೆ ಒರಾಕಲ್ ಆಫ್ ದ ಟೆಂಪಲ್ ಆಫ್ ಡೆಲ್ಫಿ ಅಂತ. ಆ ಡೆಲ್ಫಿ ದೇವಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಬುದ್ಧಿವಂತರ ಗುಂಪು. ಅದು ಗ್ರೀಸ್ ಅತ್ಯಂತ ಬುದ್ಧಿವಂತರ ಗುಂಪು. ಅದು ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ರಂತೆ. ಮಾಡಿ ಈಗ ಪ್ರಪಂಚದಲ್ಲಿ ಅತ್ಯಂತ ಮಹಾಜ್ಞಾನಿ ಯಾರು ಅಂತ ಚರ್ಚೆ ಮಾಡಿದ್ರಂತೆ. ಅವರು ತೀರ್ಮಾನ ಮಾಡಿದ್ದು ಇವತ್ತಿನ ಮಟ್ಟಿಗೆ ಪ್ರಪಂಚದ ಅತ್ಯಂತ ಶ್ರೇಷ್ಠ ಜ್ಞಾನಿ ಅಂದ್ರೆ ಸಾಕ್ರೆಟಿಸ್ ಅಂತ ಹೇಳಿದ್ರಂತೆ. ಮಹಾಜ್ಞಾನಿ ಅವನು ಅಂತ. ಸಾಕ್ರೆಟಿಸ್ ಶಿಷ್ಯರಿದ್ರಲ್ಲ, ಪ್ಲೇಟೋ ಅವರೆಲ್ಲ ಅಲ್ಲಿ ಕೂತಿದ್ದಾರೆ. ತುಂಬಾ ಸಂತೋಷ ಆಯ್ತು ಅವರಿಗೆ. ನೋಡಿ, ಒರಾಕಲ್ ಆಫ್ ದ ಟೆಂಪಲ್ ಆಫ್ ಡೆಲ್ಫಿ ಹೇಳ್ಬಿಟ್ಟಿದೆ ಈಗ ನಮಗೆ, ನಮ್ಮ ಗುರುಗಳು ಪ್ರಪಂಚದ ಅತ್ಯಂತ ಶ್ರೇಷ್ಠ ಜ್ಞಾನಿಗಳು ಅಂತ ಹೇಳಿ ಸಂತೋಷಪಟ್ಟು ಓಡಿ ಬಂದ್ರಂತೆ ಜೈಲಿಗೆ. ಗುರುಗಳಿಗೆ ಹೇಳಬೇಕು ಅಂತ ಬಂದು ಗುರುಗಳಿಗೆ ಹೇಳಿದ್ರಂತೆ. ಗುರುಗಳೇ, ತುಂಬಾ ಸಂತೋಷ ಆಯ್ತು ನಮಗೆ ಇವತ್ತು. ಒರಾಕಲ್ ಆಫ್ ದ ಟೆಂಪಲ್ ಆಫ್ ಡೆಲ್ಫಿ ಹ್ಯಾಸ್ ಡಿಸೈಡೆಡ್ ದಟ್ ಯು ಆರ್ ದಿ ವೈಸೆಸ್ಟ್ ಮ್ಯಾನ್ ಆನ್ ಅರ್ತ್. ಆತ ಇದಂತೆ, ಐ ಡೋಂಟ್ ನೋ ವೈ ದೇ ಡೂ ಸಚ್ ಥಿಂಗ್ಸ್. ಅವ್ರು ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ನನಗೇನೂ ಗೊತ್ತಿಲ್ಲ. ನಾನು ಜ್ಞಾನಿ ಅಂತ ಅವ್ರು ಹೇಗೆ ಹೇಳ್ತಾರೆ, ನನಗೇನೂ ಗೊತ್ತಿಲ್ಲಲ್ಲ ಅನ್ನಂತೆ. ಇವನು ಹುಡುಗರ ಆಶ್ಚರ್ಯ. ಅವರಾದ್ರೆ ಇವನು ಮಹಾ ಜ್ಞಾನಿ ಅಂತ ಅವ್ರು ಹೇಳ್ತಾರೆ, ಈತ ನನಗೇನೂ ಗೊತ್ತಿಲ್ಲ ಅಂತಾನೆ. ಮತ್ತೆ ಓಡೋದ್ರಂತೆ ಇವರೆಲ್ಲ ಹುಡುಗರು ಅವ್ರ ಕಡೆಗೆ. ಒರಾಕಲ್ ಕಡೆ ಹೋಗಿ ಹೇಳಿದ್ರಂತೆ, ನೀವು ಹೇಳ್ತೀರಿ ಆತ ಪ್ರಪಂಚದ ಮಹಾಜ್ಞಾನಿ ಅಂತ, ಆತ ಹೇಳ್ತಾನೆ ನನಗೇನೂ ಗೊತ್ತಿಲ್ಲ ಅಂತಾನಲ್ಲ, ಏನಿದು ಅಂತ. ಅದಕ್ಕೆ ಒರಾಕಲ್ ಹೇಳ್ತಂತೆ, ದಟ್ ಈಸ್ ವೈ ಹಿ ಇಸ್ ದ ವೈಸೆಸ್ಟ್ ಮ್ಯಾನ್ ಅಂತ. ತನಗೇನು ಗೊತ್ತಿಲ್ಲ ಅಂತಾನಲ್ಲ, ಅದಕ್ಕೆ ಮಹಾಜ್ಞಾನಿ ಅವನು ಅಂತ. ನನಗೆ ಗೊತ್ತಿದೆ ಅಂದ್ರೆ ಇನ್ನೂ ಜ್ಞಾನ ಪೂರ್ತಿ ಆಗಿಲ್ಲ ಅಂತ. ಆದ್ರಿಂದ ಸಾಕ್ರೆಟಿಸ್ ಹೇಳೋದು ಸಂಸ್ಕೃತಿಯ ಪ್ರತೀಕ ಅಂತ. ಉತ್ತುಂಗ ಶಿಖರದಲ್ಲಿದ್ದಂತ ಸಾಕ್ರೆಟಿಸ್ ಕೂಡ ನನಗೇನೂ ಗೊತ್ತಿಲ್ಲ, ಈಗ ನಾನು ಕಲಿತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅದು ಸಂಸ್ಕೃತಿಯ ನಯ ವಿಶೇಷ ಅಂತ.